ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡೇ ಏನು ಅಂತಂದರೆ, ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡೋಣ. ಈ ಡೇ ಹೇಗಿರುತ್ತೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ಎದ್ದಿದ್ದೆ ಲೇಟು, ಯಾಕಂದರೆ ನನ್ನ ಮಗ ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ. ಸೊ ಅವ್ನು ನಿದ್ದೆ ಮಾಡಿದರೆ 2 o'clock ಹತ್ತಿರ. ಸೊ ಅದಕ್ಕೋಸ್ಕರ ನಾನು ನೈಟ್ ನಿದ್ದೆ ಮಾಡಿರಲಿಲ್ಲ. ಇವಾಗ ಬೆಳಿಗ್ಗೆ ಒಂದು 9 o'clockವರೆಗೂ ನಿದ್ದೆ ಮಾಡಿಬಿಟ್ಟು ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಟೈಮ್ 10 o'clock ಆಗ್ತಾಯಿದೆ. ಸೊ 10:30ಗೆ ಚರ್ಚ್ಗೆ ಹೋಗಬೇಕು. ಮಾಸ್ ಇದೆ ಇವತ್ತು. ಹೋಲಿ ಕಮ್ಯೂನಿಯನ್ ಕೂಡ ಇದೆ ನಮ್ಮ ಅಕ್ಕ ಮಗಳಿಗೆ, ಪರಮಪ್ರಸಾದ. ಸೊ ಅದನ್ನೆಲ್ಲ ಅಟೆಂಡ್ ಮಾಡಬೇಕು, ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಬೇಕು. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ದಯವಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡಿ. ಅವನು ಇವಾಗ ಸ್ನಾನ ಮಾಡ್ಕೊಬಂದ. ಪೊಲಮ್ಮ, ಫಂಕ್ಷನ್ ಪೊಲಮ್ಮ ತಂಗೋ. ಸೊ ಸಖತ್ ಬಿಸಿಲು ಹೊಡಿತಿದೆ ಬೆಳಗ್ಗೆನೆ. ಸೊ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನೆಲ್ಲ ನೋಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತು ಈ ಕುರ್ತಿ ಹಾಕೋಣ ಅಂದ್ಕೊಂಡಿದ್ದೀನಿ. ಈ ಕುರ್ತಿಗೆ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಇದು ಮನ್ನತ್ತು ಮೆನ್ಸ್ ಫ್ಯಾಷನ್ಸಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆದಲ್ಲಿ. ಸೊ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇಲ್ಲಿ ಜಿಪ್ ಬರುತ್ತೆ ನಿಮಗೆ. ಸೊ ಫೀಡ್ ಮಾಡೋಕ್ಕೆಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. 500 ತೊಗೊಂಡೆ. ಇಲ್ಲಿ ಜಿಪ್ ಬರುತ್ತೆ, ನೀವು ಆರಾಮಾಗಿ ಫೀಡ್ ಮಾಡ್ಕೋಬೋದು. ಸೊ ಚರ್ಚ್ಗೆಲ್ಲ ಹೋಗಬೇಕಾದ್ರೆ ನಾನು ಈ ಥರ ಫೀಡಿಂಗ್ ಡ್ರೆಸ್ಸೇ ತೊಗೋತೀನಿ, ಹಾಕೊಳ್ತೀನಿ ಕೂಡ. ಆ್ಯಂಡ್ 2 ಫೀಡಿಂಗ್ ಡ್ರೆಸ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಎಲ್ಲಾದರೂ ಹೊರಗಡೆ ಹೋದಾಗ, ನಾವೆಲ್ಲೂ ಹೋಗಲ್ಲ ಬಟ್ ಸ್ಟಿಲ್ ಹೊರಗಡೆ ಎಲ್ಲಾದರೂ ಹೋದಾಗ ಈ ಥರ ಡ್ರೆಸ್ ಹಾಕೊಂಡೋಣ ಅಂದ್ಬಿಟ್ಟು ಇವಾಗ ಇದನ್ನು ಐರನ್ ಮಾಡಿಬಿಡ್ತೀನಿ. ಅದಕ್ಕೆ ಪೇರ್ ಮಾಡೋಕ್ಕೆ ಗ್ರೀನ್ ಲೆಗ್ಗಿನ್ ಕೂಡ ತೊಗೊಂಡಿದ್ದೀನಿ. ಸೊ ಎಸ್, ಆ್ಯಂಡ್ ಇದನ್ನು ಐರನ್ ಮಾಡಿಕೊಂಡು ಹಾಕ್ಕೊಂಡು ನಿಮ್ಮ ಜೊತೆ ಸಿಗ್ತೀನಿ. ತಲೆ ಸ್ನಾನ ಜಾಸ್ತಿ ಮಾಡಲ್ಲ ಗೈಸ್ ನಾನು. ಇವಾಗ ಫಸ್ಟೆಲ್ಲ ಡೈಲಿ ಮಾಡ್ತಿದ್ದೆ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಡೈಲಿ ಸ್ನಾನ ಮಾಡ್ತಿದ್ದೆ. ಆಫ್ಟರ್ ಮ್ಯಾರೇಜ್ ಅಂದರೆ ಯಾವಾಗ ಬೇಬಿ ಬೌನ್ ಆಯಿತು ನನಗೆ, ಯಾವಾಗ ನನ್ನ ಪಾಪು ಹುಟ್ಟಿದ ಆವಾಗಿಂದ ವಾರಕ್ಕೆ ಒಂದು 2 times ಮಾಡ್ತೀನಿ. ಮೇಯ್ನ್ ಬಂದು ಸಂಡೇ ವೆಡ್ನೆಸ್ಡೇ ಮಾಡ್ತೀನಿ. ಬಿಕಾಸ್ ತಲೆಗೆ ಸ್ನಾನ ಅದು ಈ ವೆದರಲ್ಲಿ ಫೆಬ್ರವರಿವರೆಗೂ ಸ್ವಲ್ಪ ಅವಾಯ್ಡ್ ಮಾಡಬೇಕು ಸ್ನಾನ ಮಾಡೋದು ತಲೆಗೆ. ಬಾಡಿಗೆ ಡೈಲಿ ಮಾಡ್ತೀನಿ, ಬಿಕಾಸ್ ಫೀಡ್ ಮಾಡೋದ್ರಿಂದ ಮಕ್ಳಿಗೂ ಅನ್ಕಂಫರ್ಟಬಲ್ ಅನ್ನಿಸ್ಬಾರ್ದು. ಸೊ ಅದರಿಂದ ಬಾಡಿ ಡೈಲಿ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಂಬಿಡ್ತೀನಿ. ತಲೆಗೆ ವಾರಕ್ಕೆ 2 times ಮಾಡ್ತೀನಿ. ಸೊ ಇದ್ರ ಚೆನ್ನಾಗೆ ಮಿಸ್ ಮಾಡಿದ್ರು ನಾನು ಸ್ಕಿನ್ ಕೇರ್ ಮಿಸ್ ಮಾಡೋದಿಲ್ಲ. ಸೊ ಇವಾಗ ಸ್ಕಿನ್ ಕೇರ್ ಕೂಡ ಮಾಡಿಬಿಡೋಣ. ಸೊ ಮೊದಲನೇದಾಗಿ ಟೋನರ್, ಇದನ್ನು ಚೆನ್ನಾಗೆ ಸ್ಪ್ರೇ ಮಾಡ್ಕೊಳ್ತೀನಿ. ಓನ್ ಮಗನೇ, ಓನಪ್ಪ. ಆ್ಯಂಡ್ ಲಿಪ್ ಬಾಮ್. ಈ ವೆದರ್ಗೆ ಸ್ಕಿನ್ ಎಷ್ಟು ಡ್ರೈ ಆಗ್ತಿದೆ ಅಂತಂದರೆ ಫುಲ್ಲು ಡ್ರೈ. ಇವಾಗ ಸ್ಕಿನ್ ಕೇರ್ ಮಾಡಿರ್ತೀನಿ, ಒಂದು 5 minutesಗೆಲ್ಲ ಹಂಗೆ ಒಂಥರ ಫೇಸ್ ಎಲ್ಲ ಒರಟಾಗ್ಬಿಟ್ಟಿರುತ್ತೆ. ಸೊ ಆ ಥರ. ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ಸ್ಕಿನ್ ಕೇರ್ ಎಲ್ಲ ತೋರಿಸಿದ್ದೀನಿ ನನ್ನ ಲಾಸ್ಟ್ ವಿಡಿಯೋ. ಯಾರಾದರೂ ನೋಡಿಲ್ಲ ಅಂದರೆ ಟ್ಯಾಗ್ ಮಾಡಿರ್ತೀನಿ. ಸೊ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನಮ್ಮಮ್ಮ ಅವ್ರಿಗೆ ಸ್ನಾನ ಮಾಡಿರ್ತವ್ರೆ, ನನ್ನ ತಂಗಿ ಮಕ್ಕಳಿಗೆ. ಸೊ ನೆಕ್ಸ್ಟು ಇವನು. ಆ್ಯಂಡ್ ಸಂಡೇ ಹೇಗೋಗುತ್ತೆ ನಿಮ್ಮ ಸಂಡೇ ನಿಮ್ಮ ಮನೇಲಿ ಹೇಗೋಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೋಯ್ತು ನಿಮ್ಮ ಸಂಡೇ ಅಂತ ಹೇಳಿ. ಮಾಯಿಶ್ಚರೈಸರ್ ಆಲ್ಮೋಸ್ಟ್ ಖಾಲಿ ಆಗ್ತಾಯಿದೆ. ಮಾಯಿಶ್ಚರೈಸರ್ ನಾನು ಇಷ್ಟು ತೊಗೋತೀನಿ ಗೈಸ್, ನೀವೇನೇ ಹೇಳಿ ಅಷ್ಟೇ ನಾನು ತೊಗೊಳ್ಳೋದು. ಯಾಕಂದರೆ ತುಂಬ ಡ್ರೈ ಆಗ್ತಾಯಿದೆ ಫೇಸು, ಯಾಕೆ ಅಂತ ಗೊತ್ತಿಲ್ಲ. ಸೊ ಇಷ್ಟು ತೊಗೊಂಡು ಬ್ಲೆಂಡ್ ಮಾಡಿ. ಆ್ಯಂಡ್ ಡ್ಯಾವ್ಡು ಮೇಕಪ್ ಏನೋ ಜಾಸ್ತಿ ಮಾಡೋಕ್ಕೋಗಲ್ಲ. ಆಮೇಲೆ ಮೇಲೆ ಅಣ್ಣ ಸ್ವಲ್ಪ ಮೆಣಸಿನ್ಕಾಯಿ ಗಿಡ ಎಲ್ಲ ಹಾಕಿದ್ದ. ಸೊ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಮನೆ ಹಿಂದ್ಗಡೆ ತುಂಬ ಕಸಗಳಿತ್ತು. ಸೊ ಆವಾಗ ಕಿತ್ಕೊಬಂದು ಹಾಕಿದ್ದು ಬೆಂಕಿ ಹಾಕಬೇಕಾದ್ರೆ. ಆ್ಯಂಡ್ ಇದು ಬಂದು ಡ್ರ್ಯಾಗನ್ ಫ್ರೂಟ್ದು
ಸ್ಟೆಮ್ಮು. ಸೊ ಅದನ್ನು ಅಲ್ಲೇ ಇಟ್ಟಿದ್ದಾನೆ, ನೀರೆಲ್ಲ ಹಾಕಿ ನೆಡಬೇಕು ಅಂದ್ಬಿಟ್ಟು. ಪಾಟ್ಸ್ ಇರಲಿಲ್ಲ, ಇನ್ನೊಂದು ಗೊಬ್ಬರಗಳಿರಲಿಲ್ಲ. ಸೊ ಅದರಿಂದ ಹಾಗೆ ಬಿಟ್ಟಿದ್ವಿ, ಸ್ವಲ್ಪ ಲೇಟಾಗಿ ನೆಟ್ಕೋಬೋದು ಅಂತ ಹೇಳ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಟಿದ್ವಿ, ಏನೂ ಆಗಲ್ಲ ಅಂದ್ಬಿಟ್ಟು. ಮೆಣಸಿನ್ಕಾಯಿ ಗಿಡ ತುಂಬಾ ಬಿಟ್ಟಿತ್ತು, ಸೊ ಅದಕ್ಕೆ ಎತ್ಕೊಬಂದು ಹಾಕಿರೋದು. ಇಯರಿಂಗ್ಸ್ ಇದು ಹಾಕಿದ್ದೀನಿ. ಆ್ಯಂಡ್ ಇದು 4 ಇಯರಿಂಗ್ಸ್ ಬಂದು 150 ಅಂತ ಅಮೆಝಾನಲ್ಲಿ ತೊಗೊಂಡೆ, ಫ್ಲಿಪ್ಕಾರ್ಟ್. ಸೊ ಇವಾಗ ಹೇರ್ ಸ್ಟೈಲ್ ಒಂದು ಮಾಡ್ಕೋಬೇಕು. ಮಾಡಲ್ಲ ಅಲ್ಲಿ ನೋಡಿ ಬಂಗಾರು ಮುದ್ದು, ಅಲ್ಲಿ ನೋಡಿ ಕ್ಯಾಮರಾ. ಓ ಓನಪ್ಪ. ಓಕೆ, ಇವಾಗ ಹೋಗ್ತಾ ಇರೋದು ಅಷ್ಟೇ. ಇವ್ನು ಬರೋ ನೋಡ್ತಾರಲ್ಲ ಕ್ಯಾಮರಾ. ನೋಡಿ ಬಂಗಾರಿ, ಒಂದೇ ಒಂದ್ಸರಿ ನೋಡೆ ಪ್ಲೀಸ್ ಕಣೆ, ನೋಡೆ. ಓ ಸ್ಮೈಲ್ ಪನ್ನಂಗ. ಓಕೆ ಗೈಸ್, ಇವಾಗ ಚರ್ಚಿಗೆ ಹೋಗ್ಬಿಟ್ಟು ಬಂದು ನಾನು ನಿಮ್ಮ ಜೊತೆ ಸಿಗ್ತೀನಿ. ಸ್ಮೈಲ್ ತಂಗ. ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿದೆ ಚರ್ಚು, ಅದಕ್ಕೋಸ್ಕರ ಬೇಗ ಹೋಗ್ತಾ ಇರೋದು. ಅವಳು ಪಪ್ಪು ಎತ್ಕೊಂಡು ಹೋಗ್ತಾ ಇದ್ದಾಳೆ, ನಾನು ಹಿಂದೆನೇ ಹೋಗ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಇವತ್ತು ಸಖತ್ತು ಬಿಸಿಲು ಹೊಡಿತಾ ಇದೆ. ಸ್ವಲ್ಪ ಮಕ್ಕಳನ್ನ ಎತ್ಕೊಂಡು ನಡೆಯೋದು ಕಷ್ಟ. ಸೊ ನಮ್ಮ ಪಾಪ ಅವಳನ್ನ ಎತ್ಕೊಂಡು ನಡೆಯೋಕ್ಕೆ ಕಷ್ಟಪಡ್ತಾರೆ. ಆ್ಯಂಡ್ ಇವನ್ನ ನಾನು ಎತ್ಕೊಂಡು ನಡೆಯೋಕ್ಕೆ ಕಷ್ಟಪಡ್ತಾಯಿದ್ದೀನಿ. ಇವನು ಬಿಳ್ಕಲಿಕ್ಕೆ ಬೇರೆ ಬಂದುಬಿಟ್ಟಿದೆ ಪಾಪ, ಅದಕ್ಕೆ ಎಲ್ಲ ಕಡೆ ನೋಡಿಕೊಂಡು ಬರ್ತಾನೆ. ಚರ್ಚ್ಗೆ ಹೋಗ್ತಾ ಇದ್ದೀವಿ, ಇಲ್ಲೇ ಮನೆಯಿಂದ ಒಂದು 200 ಮೀಟರ್ ಅಷ್ಟೇ ಇರೋದು, ವಾಕಬಲ್ಲೇ. ಸೊ ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನಾನು ಮಾತಾಡೋದು ಕೇಳಿಸ್ತಿದೆಯಾ ಅಲ್ವೋ ಗೊತ್ತಿಲ್ಲ ನನಗೆ, ಬಟ್ ಚರ್ಚಿಗೆ ಹೋಗ್ಬಿಟ್ಟು ಸಿಗ್ತೀನಿ, ಓಕೆನಾ? ನಾವು ಹೋಗೋ ಅಷ್ಟರಲ್ಲಿ ಮಾಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಲೇಟ್ ಆಗಿಬಿಡ್ತು, ಏನು ಮಾಡೋಕ್ಕಾಗತ್ತೆ. ನಿಮಗೆ ಗೊತ್ತು ಪಾಪುಗಳನ್ನ ಇಟ್ಕೊಂಡು ಹೇಗೆ ಅಂದ್ಬಿಟ್ಟು. ಅದರಲ್ಲೂ ನಮ್ಮ ಮನೇಲಿ 3 ಜನ. ಸೊ 3 ಜನನೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಮೇಕಪ್ ಎಲ್ಲ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 o'clock ಹತ್ತತ್ರ ಆಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅಂದರೆ ಮಾಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಈ ಕಡೆ ಸೈಡಲ್ಲೇ ಕುತ್ಕೊಂಡು ಪೂಜೆ ನೋಡ್ಬಿಟ್ಟು ಬಂದ್ವಿ. ಬಿಕಾಸ್ ಅವರು ನಮ್ಮ ಅಕ್ಕ ಎಲ್ಲ ಫಂಕ್ಷನ್ಸ್ಗೂ ಬಂದಿದ್ದಾರೆ, ಹೋಗಿಲ್ಲ ಅಂದರೆ ಹೇಗೆ ಹೇಳಿ. ಮತ್ತು ಇವರಿಬ್ಬರಿಗೇ ಕೊಟ್ಟಿದ್ದು. ನಮ್ಮ ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗೆಲ್ಲ ಏನು ಮಾಡ್ತಿದ್ರು ಅಂದರೆ, ಲಾಸ್ಟ್ ಇಯರ್ ಎಲ್ಲ ಹಬ್ಬದ ದಿವಸನೇ ಕೊಟ್ಬಿಡ್ತಿದ್ರು. ನಮ್ಮೂರಲ್ಲಿ ಹಬ್ಬ ಅದೇ ಸಂತರ ಹಬ್ಬ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲೇ ಕೊಟ್ಬಿಡ್ತಿದ್ರು ಪರಮಪ್ರಸಾದ. ಬಟ್ ಈ ಸಲ ಕೊಟ್ಟಿಲ್ಲ. ಸೊ ಅದರಿಂದ ಇವರು ಸಪ್ರೇಟಾಗಿ ಕೊಡಿಸ್ಕೊಂಡ್ರು. ಆ್ಯಂಡ್ ಜೆಸಿಕನೂ ಕೂಡ ಮಲ್ಕೊಂಬಿಟ್ಟಿದ್ಲು. ಇವನು ಮಲಗಿದ್ದ. ಅದಾದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಎದ್ದುಬಿಟ್ಟ. ಸೊ ಎದ್ದಾದ್ಮೇಲೆ ಇನ್ನೇನು ಮಾಡೋದು, ಫೋಟೋಶೂಟ್ ಮಾಡ್ತಾಯಿದ್ವಿ. ಇವನು ಅಲ್ಲಿ ಮಾಡಿರೋ ಡೆಕೋರೇಷನ್ಸ್ದು ಫ್ಲವರ್ಸ್ ಎಲ್ಲ ಕಿತ್ತಿ ತುಂಬ ತೀಟೆ ಆಗಿಬಿಟ್ಟಿದ್ದಾನೆ ಗೈಸ್ ಇವನು, ಜಾಕ್ಸನು. ಸೊ ಇವನಿಗೆ ಹಲೋ. ಸೊ ಫೋಟೋಸ್ ಎಲ್ಲ ಇಟ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೌದಾ, ಬರ್ತಾನೆ ಫಂಕ್ಷನ್ಗೆ. ಅಯ್ಯೋ ಸುಮ್ಮನಿರೆ. ಇವಾಗ ನಾನು ನನ್ನ ತಂಗಿ ಅಮ್ಮ ಎಲ್ಲ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಚಪ್ಪಲಿ ಈ ಕಡೆ ಬಿಟ್ಬಿಟ್ಟಿದ್ವಿ, ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನನ್ನ ತಂಗಿನೂ ಫೋಟೋಸ್ ಎಲ್ಲ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ಲು. ಹಾಗೆ ಜೆಸಿಕನ ಕೂರಿಸಿ ಫೋಟೋ ತೆಗಿತಾ ಇದ್ವಿ. ಅವಳಿಗಿನ್ನೂ ಇವಾಗ 5 months ಸ್ಟಾರ್ಟ್ ಆಗಿದೆ, ಅವಳು ಇನ್ನೂ ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಬಟ್ ಆದರೂ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗೇ ಬಂತು ಫೋಟೋಸ್ ಎಲ್ಲನೂ. ಇಲ್ಲಿ ಪಾಪ ಮಕ್ಕಳನ್ನ ಹಾಕಿ ಫೋಟೋ ಶೂಟ್ ಮಾಡಿಸ್ತಾ ಇರೋದು ಇವ್ರು ನಮ್ಮಮ್ಮ. ಹಾಯ್ ಸ್ವಲ್ಪ. ಹಾಯ್ ಅನಿಮಾ, ಚಲೋ ತಾಯಿ
ಸ್ಟ್ಯಾನಿ. ಆಮೇಲೆ ಇವ್ರ ಮೂವರನ್ನ ಕೂರಿಸಿ ಫೋಟೋ ತೆಗೆಸ್ದೆ. ಆ್ಯಂಡ್ ಇವಳು ಈ ಕಡೆ ಲಾಸ್ಟಲ್ಲಿ ಇರೋಳು ನಮ್ಮ ಅಕ್ಕ ಮಗಳು. ಆ್ಯಂಡ್ ಬರಬೇಕಾದ್ರೆ ಬಳೆ ಅಂಕರ್ ಬಂದಿದ್ರು, ಸೊ ಅಲ್ಲಿ ಬಳೆನೂ ಹಾಕಿಸ್ಕೊಂಡು ಅಮ್ಮಗೆ ಹೋದ್ವಿ. ಬಳೆ ನಮ್ಮ ಟೀಚರ್ 1ನೇ ಕ್ಲಾಸಲ್ಲಿ ಇವರೇ ನನಗೆ ಟೀಚರ್, ಜಸಿಂತಾ ಟೀಚರ್. ಅಮ್ಮಗೆ ಬಳೆ ಹಾಕಿಸ್ದೆ, ಕಲರ್. ನಮ್ಮಮ್ಮ ಬಳೆ ಹಾಕ್ಕೊಂಡವ್ರೆ. ನನ್ನ ಮದ್ವೆಗೆ ಹಾಕಿದ್ದು ಲಾಸ್ಟು, ಇವಾಗ ಹಾಕಿದ್ದಾರೆ ಅಲ್ವಮ್ಮ? ಏನು ನಗಿತಾ ಇದೆಯಾ? ನಗಿತಿದ್ದೆ ಈಗ ತಾನೆ. ಬಂಗಾರು ಮಗನೇ, ಮುದ್ದು ಬಂಗಾರು. ಚುಕ್ಕು ಚುಕ್ಕು. ಅಯ್ಯೋ ಅಯ್ಯೋ ಗೈಸ್, ಇವಾಗ ಫಂಕ್ಷನ್ಗೆ ಹೋಗಬೇಕು. ಸೊ ಇದೇ ಬಟ್ಟೆಲ್ಲ ಹೋಗೋಣ ಅಂತ, ಬಿಕಾಸ್ ಅವ್ನು ಫೀಡಿಂಗ್ ಕೇಳಿದ್ರೆ ಫೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಅಪ್ಪ ಬರಬೇಕು ಆ್ಯಂಡ್ ಮೈಕಲ್ ಬರಬೇಕು. ಸ್ವಲ್ಪ ಮೈಕಲ್ ಕೆಲಸ ಇದೆ ಅಂದ್ಬಿಟ್ಟು ಕೆಲಸ ಮಾಡ್ತಿದ್ದಾನೆ. ಆಲ್ರೆಡಿ 1:30 ಫುಲ್ಲು ಹೊಟ್ಟೆ ಅಷ್ಟೇ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಅದಕ್ಕೆ ಕೂತಿದ್ದೀವಿ ಹೋಗೋಣ ಅಂದ್ಬಿಟ್ಟು. 12:30ಗೆ ಫಂಕ್ಷನ್ ಇರೋದು. ಆಲ್ರೆಡಿ 1:30, 1 o'clock ಆ ಥರ ಹತ್ರ ಆಗ್ತಾಯಿದೆ. ಆ್ಯಂಡ್ ಇವನಿಗೂ ನಿದ್ದೆ ಬಂದ್ಬಿಡ್ತು. ಸೊ ದಟ್ ಅದಕ್ಕೆ ನಿದ್ದೆ ಮಾಡಿಸ್ತಾ ಇದ್ದೀನಿ. ಕೆಳಗಡೆ ಹಾಕಿದ್ರೆ ನಿದ್ದೆನೇ ಮಾಡಲ್ಲ ಗೈಸ್. ಅದಕ್ಕೆ ಮಡಿ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸ್ಬಿಟ್ಟು ಆಮೇಲೆ ಕೆಳಗಡೆ ಹಾಕಿದ್ರೆ ನಿದ್ದೆ ಮಾಡ್ತಾನೆ. ಹಂಗೇ ಕೆಳಗಡೆ ಇಟ್ಕೊಂಡು ತಲಾಡ್ತಾ ಇದ್ರೆ ನಿದ್ದೆನೇ ಮಾಡೋದಿಲ್ಲ. ಸೊ ನೋಡಿ, ಹಂಗಂಗೆ ಬೆಚ್ಚಿಬಿಡೋದು, ಹಂಗಂಗೆ ಎದ್ದೋಳು ಬಿಡೋದು. ಕರೆಕ್ಟಾಗಿ ನಿದ್ದೆನೂ ಮಾಡೋದಿಲ್ಲ. ನೈಟು ಎಷ್ಟು 2 o'clock ಆಗಿಬಿಡುತ್ತೆ ಮಲ್ಗೋದು. ಅಂದರೆ ಅಮ್ಮ 4 ಗಂಟೆಗೆ ಸ್ನಾನ ಮಾಡಿಸಿದ್ರೆ ಅವನು ಬೇಗ ಮಲ್ಕೊಂಡ್ಬಿಡ್ತಾನೆ. 4 ಗಂಟೆಗೆ ಮಾಡಿಸಿದ್ರೆ 6 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಟು ಮತ್ತೆ 10 ಗಂಟೆಗೆ ಎದ್ದೊಳ್ತಾನೆ ಸಂಜೆ, ಅಂದರೆ ನೈಟು ಮಲ್ಕೋಬೇಕಾದ್ರೆ. ಮತ್ತೆ 10 ಗಂಟೆಗೆ ಎದ್ದುಬಿಟ್ರೆ ಮತ್ತೆ 2 ಗಂಟೆಗೆ ನಿದ್ದೆ ಮಾಡೋದು ಆ ಥರ. ಸೊ 2 ಗಂಟೆ 3 ಗಂಟೆ, ಒಂದೊಂದ್ಸಲಿ 4 ಗಂಟೆ ಕೂಡ ಆಗಿಬಿಡುತ್ತೆ ಬೆಳಗಿನ ಜಾವನೇ ನಿದ್ದೆ ಮಾಡೋದು. ಅದಾದಮೇಲೆ ಮತ್ತೆ ಮಾಮೂಲಿ 11 ಗಂಟೆವರೆಗೂ ಬೆಳಗ್ಗೆ ನಿದ್ದೆ ಮಾಡ್ತಾನೆ ಸಕ್ಕತ್ತಾಗಿ. ಕಣ್ ತುಂಬ ನಿದ್ದೆ ಇದ್ದ. ಆ್ಯಕ್ಚುಲಿ ಚರ್ಚಲ್ಲಿ ನಿದ್ದೆ ಮಾಡ್ತಾ ಇದ್ದ, ಹಂಗೆ ಫೋಟೋಸ್ ಎಲ್ಲ ತೆಗಿತಾ ಇದ್ವಲ್ಲ, ಸೊ ಹಂಗೆ ಎದ್ಬಿಟ್ಟ. ಇವನು ತೊಗೊಂಡೋಗೋಣ ಅಂದ್ಬಿಟ್ಟು. ನಮ್ಮ ಅಕ್ಕ ಅವರ ಮಗಳದು ಫಂಕ್ಷನ್ ಇದ್ದಿದ್ದು. ಇಬ್ರಿಗೂ ಇವತ್ತು ಪರಮಪ್ರಸಾದ ಕೊಟ್ಟರು. ಸೊ ಅದಕ್ಕೆ ಹೋಗಿದ್ವಿ. ಇವತ್ತು ಮಾಮೂಲಿ ಪೂಜೆನೇ ಇತ್ತು, ಬಟ್ ನಾವು ಇದು ಫಂಕ್ಷನ್ ಪೂಜೆಗೇ ಹೋಗ್ಬಿಡೋಣ ಅಂದ್ಬಿಟ್ಟು. ನನ್ನ ತಂಗಿ ಕಿರ್ಸ್ತವಳೆ. ಮತ್ತು ಇನ್ನೊಂದು ಗೈಸ್, ಈ ಬಟ್ಟೆ ಎಲ್ಲ ಇವನು ಹೆಸರು ಇಡ್ಬೇಕಾದ್ರೆ ಫಂಕ್ಷನ್ಗೆ ಕೊಟ್ರಲ್ಲ, ಆ ಥರ ಡ್ರೆಸ್ಸಸ್ಸು ಎಲ್ಲರೂ ಡ್ರೆಸ್ಸನ್ನೇ ಕೊಟ್ಬಿಟ್ಟಿದ್ರು. ನೋಡಿದ್ರೆ ಇವತ್ತೇ ಎತ್ತಾ ಇರೋದು. ಸೊ ಸಂಡೇ ಹಾಕೋಣ ಅಂದ್ಬಿಟ್ಟು ಇವತ್ತೇ ಎತ್ತಾ ಇದ್ದೀನಿ. ಎಲ್ಲ ಚಿಕ್ಕದಾಗ್ಬಿಟ್ಟಿದೆ ನೋಡಿ, ಹೊಟ್ಟೆ ಎಲ್ಲ ಕಾಣಿಸೋ ಥರ ಎಲ್ಲ ಚಿಕ್ಕ ಬಟ್ಟೆಗಳು ಆಗ್ಬಿಟ್ಟಿದೆ. ಇವನು ಬೇಗ ಬೆಳೀತವನ್ನೇ ಅನಿಸುತ್ತೆ ಮೋಸ್ಟ್ಲಿ. ಇವತ್ತಿಗೆ ಕರೆಕ್ಟಾಗಿ ಅವನಿಗೆ 2 months ಕಂಪ್ಲೀಟ್ ಆಗ್ತಾಯಿದೆ. ಸೊ 2 months ಕಂಪ್ಲೀಟ್ ಆಗಿ 3 monthsಗೆ ಬೀಳ್ತಾ ಇದೆ ನಾಳೆಯಿಂದ. ಇವನು November 12ಗೆ ಹುಟ್ಟಿದ್ದು. ಸೊ ಇವತ್ತು Jan 12. ಸೊ 2 months ಕಂಪ್ಲೀಟ್ ಆಗ್ತಾಯಿದೆ. ತುಂಬಾ ಖುಷಿ ಆಗ್ತಾಯಿದೆ. ಫಸ್ಟಿಗಿನ್ನ ಇವಾಗ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾನೆ, ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ತುಂಬ ಆಟ ಆಡೋದು, ಕೈ ಕಾಲೆಲ್ಲ ಆಡಿಸೋದು. ಫಸ್ಟೆಲ್ಲ ಸ್ಟಾರ್ಟಿಂಗು ಇವನು ಹುಟ್ಟಿದಾಗ ಒಂದು 2-3 ವಾರ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಹೇಳೋದು, ತೊಡೆ ಮೇಲೇ ಇಟ್ಕೋಬೇಕಾಗಿತ್ತು. ಲೈಕ್ ಹೆಂಗಂದರೆ ತೊಡೆ ಮೇಲೇ ಇಟ್ಕೋಬೇಕಿತ್ತು. ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು ಆವಾಗ ನನಗೆ ಸ್ಟಾರ್ಟಿಂಗಲ್ಲಿ. ಇವಾಗ ಏನಿಲ್ಲ, ಸುಮ್ಮನೆ ಹಾಕಿದ್ರೂ ಮಲ್ಕೊಂಡಿರ್ತಾನೆ. ಮತ್ತು ಜೆಸಿಕಾ ಜೊತೆ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ. ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಸೊ ಬ್ಯಾಕ್ಗ್ರೌಂಡೆಲ್ಲ ಮೆಸ್ಸಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ಇವ್ರನ್ನ ಮಲಗಿಸ್ಬಿಡ್ತೀನಿ. ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಬರ್ತಾರೆ, ಮೈಕಲು ಬರ್ತಾರೆ. ಸೊ ಫಂಕ್ಷನ್ಗೆ ಹೋಗ್ಬಿಟ್ಟು ಅಲ್ಲೇನೇನೇನಾಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಆಯಿತಾ. ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಬಿಸಿಲು, ಸಾಕಾದ ಬಿಸಿಲು. ಮೈಕಲ್ ಅದಾದಮೇಲೆ ಅಲ್ಲೋಗಿ ಮುಯ್ಯೆಲ್ಲ ಕೊಟ್ಬಿಟ್ಟು ಕೂತ್ಕೊಂಡಿದ್ವಿ ಊಟಕ್ಕೆ ಅಂದ್ಬಿಟ್ಟು. ಊಟದ ಹತ್ರ ಸ್ವಲ್ಪ ರಶ್ ಇದ್ದರು. ಅಲ್ಲಿ ನೋಡಿದ್ರೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರ ಕಡೆ ಹುಡುಗಿರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಊಟಕ್ಕೆ ನಾವು ಅಲ್ಲಿ ಕೂತಿದ್ದು 1 ಗಂಟೆಗೆ. ಇವ್ರ ಹತ್ರ ಫ್ಯಾಮಿಲಿಯವ್ರ ಹತ್ರ ಮಾತಾಡಿಕೊಂಡು ನಾವು ಊಟ ಮಾಡಿದ್ದು 2:30-3 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. 3 ಗಂಟೆನೇ ಮನೆಗೆ ಬಂದಿದ್ದೆ. 4 ಗಂಟೆ ಅಂದರೆ ಊಟ ಮಾಡಿದ್ದು 3 ಗಂಟೆಗೇ. ಹಾಗೆಯೇ ಡ್ಯಾನ್ಸ್ ಮಾಡಿದ್ದೆಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ಬೋಟಿ ಗೊಜ್ಜು, ಮುದ್ದೆ, ಗೀ ರೈಸು, ವೈಟ್ ರೈಸು, ಮತ್ತು ಮಟನ್ ಸಾರು, ಮತ್ತು ಪಾಯಸ,
ಅಕ್ಕಿ ಪಾಯಸ ಮತ್ತು ಚಿಕನ್ ಗ್ರೇವಿ ಅದೆಲ್ಲ ಹಾಕಿದರು, ಸ್ಯಾಲೆಡ್ಡು ಅದೆಲ್ಲ ಹಾಕಿದರು. ತುಂಬಾ ಚೆನ್ನಾಗಿತ್ತು. ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಹೇ Una. Una ಬಂಗಾರ. ಜೆಸ್ಸಿ ಮೇಡಮ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದುಬಿಟ್ಟು ಹಲ್ಲು ಕಿಸಿತಾ ಇರೋದು ಈ ಥರ. ಅವಳು ಕ್ಯೂಟ್ ಸ್ಮೈಲೇ ಡೇನ ಫುಲ್ಫಿಲ್ ಮಾಡೋದು. ಆ್ಯಂಡ್ ಮನೆಗೆ ಬಂದಾಯಿತು. ಮನೆಗೆ ಬಂದು ಫೈನಲಿ ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ನನ್ನ ಡೇ ಇನ್ ಮೈ ಲೈಫ್ ಹೇಗಿರುತ್ತೆ, ಸಂಡೇ ಅನ್ನೋದಿರುತ್ತೆ. ಸಂಡೇ ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಸಂಡೇ ನಾನು ಎವ್ರಿ ಸಂಡೇ ಮಾಸ್ಕ್ ಹೋಗ್ತೀವಿ, ವಿತೌಟ್ ಮಿಸ್ಸಿಂಗ್ ನಾನು ಮಾಸ್ಕ್ ಹೋಗ್ಬಿಡ್ತೀನಿ. ಸೊ ಇವತ್ತು ಮೈಕಲ್ ಬಂದಿರಲಿಲ್ಲ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಮೈಕಲ್ ಬಂದಿರಲಿಲ್ಲ. ನಾವು ಎಲ್ಲರೂ ಹೋಗಿದ್ದು ನೀವು ನೋಡಿರ್ತೀರ. ಆ್ಯಂಡ್ ಫಂಕ್ಷನ್ ಕೂಡ ಅಟೆಂಡ್ ಎಲ್ಲ ಮಾಡಿದ್ದು ನೋಡಿರ್ತೀರ. ಹಾಗೆಯೇ ಅನ್ಕೋಬೋದು ನನ್ನ ನಾಲ್ಗೆ ಯಾಕಿಷ್ಟು ರೆಡ್ ಇದೆ ಅಂದ್ಬಿಟ್ಟು. ಸೊ ಊಟ ಮಾಡಾದ್ಮೇಲೆ ಎಲೆ ಅಡಿಕೆ ಹಾಕಿದೆ. ಎಲೆ ತುಂಬ ಒಳ್ಳೇದಂತೆ ಅಂದರೆ ಬೇಬಿ ಫೀಡಿಂಗ್ ಮಾಡೋರಿಗೆ ನೆಗಡಿ ಆಗಲ್ಲ ಅಂತ ಹೇಳ್ತಾರೆ ಎಲೆ ತಿಂದರೆ, ಎಲೆ ಅಡಿಕೆ. ಸುಣ್ಣ ಹಾಕ್ದಿರೇ ಇಷ್ಟು ರೆಡ್ ಆಗಿದೆ. ಸೊ ಈ ವಿಡಿಯೋ ಇಷ್ಟೇ. ಇದಾದಮೇಲೆ ನಾರ್ಮಲ್ ಅಪ್ಪ ಚಿಕನ್ ಏನಾದ್ರು ತರ್ತಾರೆ. ಸೊ ಅದನ್ನು ಕುಕ್ ಮಾಡಿ ತಿನ್ನೋದಷ್ಟೇ. ಸೊ ಇವಾಗ ನಾನು ಹೋಗಿ ಸ್ವಲ್ಪ ನಿದ್ದೆ ಮಾಡಬೇಕು, ಬಿಕಾಸ್ ಅವನು ಫುಲ್ಲು ನಿದ್ದೆ ಮಾಡಿದ್ದಾನೆ. ನಾನು ನಿದ್ದೆನೇ ಮಾಡಿಲ್ಲ ಇವತ್ತು, ಬೆಳಗ್ಗೆಯಿಂದ ತಿರುಗಾಡೋದೇ ಆಗೋಯ್ತಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾನೆ ನೋಡ್ತಾ ಇದ್ದೀರಾ. ನಮ್ಮ ತಂಗಿಯವ್ರು ಕಿರ್ಚ್ಕೊಂಡು ವೀಡಿಯೋನೇ ಮಾಡೋಕ್ಕಾಗಲ್ಲ. ಇವ್ರು ಕಿರ್ಚೋದ್ರಿಂದ ನಂಗೆ ವೀಡಿಯೋನೇ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.